ಮೈಸೂರು ಅಂದ್ರೇ ದೇಗುಲಗಳ ನಾಡು. ಇಲ್ಲಿ ಹಳ್ಳಿಗಳಲ್ಲೂ ಪುರಾಣ ಪ್ರಸಿದ್ಧ ದೇಗುಲಗಳನ್ನು ನೋಡಬಹುದು. ಈ ಪೈಕಿ ಅತ್ಯಂತ ಪ್ರಸಿದ್ಧ ದೇಗುಲಗಳಲ್ಲೊಂದು ಭೂವರಹಸ್ವಾಮಿ ದೇವಾಲಯ. ಈ ದೇಗುಲ ವಿಷ್ಣುವಿನ 3ನೇ ಅವತಾರವಾದ ವರಾಹ ಅವತಾರಕ್ಕೆ ಸಮರ್ಪಿತವಾಗಿದೆ. ಈ ದೇವಾಲಯವು ಹೇಮಾವತಿ ನದಿಯ ದಂಡೆಯಲ್ಲಿದ್ದು ಭಕ್ತರನ್ನು ಆಕರ್ಷಣೆ ಮಾಡ್ತಾ ಇದೆ. ಈ ದೇವಾಲಯದ ಒಂದು ಮಹತ್ವದ ಕಾರ್ಯವೆಂದರೆ ಇಲ್ಲಿನ ಭಕ್ತರಿಗೆ ಮನೆ ಕಟ್ಟುವ ಯಾವುದೇ ತೊಂದರೆ ಇದ್ದರೂ ಕೂಡ ಸ್ವಾಮಿ ಬೇಗನೆ ಪರಿಹಾರವನ್ನು ಮಾಡಿಕೊಡ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆಯನ್ನು ಕಟ್ಟಬೇಕು ಅನ್ನೋದು ಮಹದಾಸೆ ಅಲ್ಲವೇ? ಯಾರಿಗೆ ತಾನೇ ಸ್ವಂತ ಮನೆಯನ್ನು ಕಟ್ಟಬೇಕು ಅಂತ ಆಸೆ ಇರಲ್ಲ. ಕೆಲವರಿಗೆ ಹಣಕಾಸಿನ ತೊಂದರೆಗಳಿಂದ ಮನೆ ಕಟ್ಟಲು ವಿಳಂಬವಾದರೆ, ಇನ್ನು ಕೆಲವರಿಗೆ ಹಣಕಾಸು ಇದ್ದರೂ ಕೂಡ ಕೆಲವೊಂದು ಇತರ ಕಾರಣಗಳಿಂದ ಮನೆ ಕಟ್ಟಲು ಸಾಧ್ಯವಾಗದೆ ಹೋಗಬಹುದು. ಇದಕ್ಕೆಲ್ಲ ಒಂದೇ ಪರಿಹಾರ ಭೂವರಹಸ್ವಾಮಿ ದೇವಾಲಯ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕಲ್ಲಹಳ್ಳಿಯಲ್ಲಿರುವ ಭೂವರಹಸ್ವಾಮಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಲಿಯುಗದ ಕಾಮಧೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದೇಗುಲದಲ್ಲಿರುವ ಶ್ರೀ ಭೂವರಹಸ್ವಾಮಿ ವಿಗ್ರಹ 18 ಅಡಿ ಎತ್ತರವಿದ್ದು ಬೂದುಕಲ್ಲಿನಿಂದ ಮಾಡಿದೆ. ಇಲ್ಲಿನ ವಿಗ್ರಹ ಕುಳಿತ ಭಂಗಿಯಲ್ಲಿದ್ದು ವರಾಹಸ್ವಾಮಿಯು ಭೂದೇವಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವ ಚಿತ್ರಣ ಇದೆ. ಭೂದೇವಿ ವಿಗ್ರಹವು 3.5 ಅಡಿ ಎತ್ತರವಿದೆ. ಮುಖ್ಯ ವಿಗ್ರಹದ ಕೆಳಗೆ ಹನುಮಂತನ ವಿಗ್ರಹವನ್ನು ಸಹ ಕೆತ್ತಲಾಗಿದೆ. ಭೂವರಹಸ್ವಾಮಿ ದೇವಾಲಯವು ಹಲವು ಕಾರಣಿಕಗಳನ್ನು ಹೊಂದಿದ್ದು ಅತ್ಯಂತ ಪ್ರಭಾವಶಾಲಿ ಎಂದು ಸ್ಥಳೀಯರು ಹೇಳ್ತಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ಈ ದೇಗುಲ ಮೈಸೂರು ನಗರಕ್ಕೆ ಹತ್ತಿರದಲ್ಲಿಯೇ ಇದೆ. ಮೈಸೂರು ಪ್ರವಾಸದ ಭಾಗವಾಗಿ ಈ ದೇಗುಲಕ್ಕೆ ಭೇಟಿಯನ್ನು ನೀಡಬಹುದು. ಈ ದೇವರ ವಿಗ್ರಹದ ಮೇಲಿನ ಕೈಯು ಶಂಖ ಮತ್ತು ಚಕ್ರವನ್ನು ಹಿಡಿದಿದೆ. ವಿಗ್ರಹದ ಕೆಳಗಿನ ಎಡಗೈ ಭೂದೇವಿಯನ್ನು ಹರಸುತ್ತಿದೆ. ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ. ವಿಗ್ರಹದ ಹಿಂಭಾಗದಲ್ಲಿ ಸುದರ್ಶನ ಚಕ್ರವನ್ನು ಸಹ ಕೆತ್ತಲಾಗಿದೆ. ದೇವಾಲಯದ ಇತಿಹಾಸ. ಭೂವರಹಸ್ವಾಮಿ ದೇವಾಲಯ ಸುಮಾರು 2.5 ವರ್ಷಗಳಿಗಿಂತ ಹಳೆಯದು ಎಂದು ಹೇಳಲಾಗುತ್ತೆ. ಈ ದೇವಾಲಯದಲ್ಲಿ ಋಷಿ ಗೌತಮರು ತಪಸ್ಸು ಮಾಡಿದರು ಎಂದು ನಂಬಲಾಗಿದೆ. ಆದ್ದರಿಂದ ಈ ದೇವಾಲಯವನ್ನು ಸ್ಥಳೀಯರು ಬಹಳ ಆದರಿಸುತ್ತಾರೆ, ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ದೇವಾಲಯದ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಹೊಯ್ಸಳ ರಾಜ ವೀರಬಲ್ಲಾಳ ರಾಜನು ಈ ಭಾಗದಲ್ಲಿ ಬೇಟೆಯಾಡಲು ಬಂದಿದ್ದಾಗ ಅವನಿಗೆ ದಾರಿ ತಪ್ಪುತ್ತದೆ ಹಾಗೂ ಕಾಡಿನಲ್ಲಿ ತಿರುಗಾಡಲು ಪ್ರಾರಂಭಿಸ್ತಾನೆ. ಈ ಸಂದರ್ಭ ಬಳಲಿದ ಆತ ಕಾಡಿನ ಮರದ ಕೆಳಗೆ ವಿಶ್ರಾಂತಿ ಪಡಿತಾ ಇರ್ತಾನೆ. ಹೀಗೆ ವಿಶ್ರಮಿಸ್ತಾ ಇರುವಾಗ ಆತ ಒಂದು ವಿಚಿತ್ರವಾದ ಸಂಗತಿಯನ್ನು ಗಮನಿಸ್ತಾನೆ. ನಾಯಿಯೊಂದು ಮೊಲವನ್ನು ಬೆನ್ನಟ್ಟುತ್ತಿರುವಂತೆ. ಆದರೆ ಒಂದು ನಿರ್ದಿಷ್ಟ ಜಾಗ ತಲುಪಿದಾಗ ಮೊಲಕ್ಕೆ ಶಕ್ತಿ ಬಂದು ಅದು ನಾಯಿಯನ್ನೇ ಬೆನ್ನಟ್ಟಲು ಪ್ರಾರಂಭಿಸುತ್ತೆ. ಈ ಘಟನೆಯನ್ನು ನೋಡಿದಾಗ ಆಶ್ಚರ್ಯಗೊಂಡ ರಾಜ ಆ ಸ್ಥಳವನ್ನು ಅಗೆಯಲು ಆರಂಭಿಸ್ತಾನೆ. ಆತನ ಪ್ರಕಾರ ಅಲ್ಲಿ ಯಾವುದೋ ಒಂದು ದೊಡ್ಡ ಶಕ್ತಿ ಇರುವ ಸಾಧ್ಯತೆ ಇರುತ್ತೆ. ನೆಲ ಆಗಿದ್ದಂತೆ ಅಲ್ಲಿ ಆತನಿಗೆ ವರಾಹಸ್ವಾಮಿ ಮೂರ್ತಿ ಸಿಗುತ್ತೆ. ರಾಜ ಅಲ್ಲೊಂದು ಭವ್ಯ ದೇಗುಲವನ್ನು ನಿರ್ಮಿಸಿ ದಿನ ಪೂಜಿಸಲು ಪ್ರಾರಂಭಿಸ್ತಾನೆ. ಕಲ್ಲಹಳ್ಳಿ ಗ್ರಾಮ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿದೆ. ಈ ಗ್ರಾಮವು ಮಂಡ್ಯ ಜಿಲ್ಲೆಯ ಪಾಂಡುಪುರದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ಬಸ್ ನಿಲ್ದಾಣವು ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಯಾರಿಗಾದರೂ ಮನೆ ಕಟ್ಟುವ ಆಸೆ ಇದ್ದರೆ ಈ ದೇವಾಲಯಕ್ಕೆ ಬಂದು ಇಲ್ಲಿ ಕೊಡುವಂತಹ ಮಣ್ಣನ್ನು ತೆಗೆದುಕೊಂಡು ಹೋಗಿ ಪ್ರತಿನಿತ್ಯ ಅರ್ಚಕರು ಹೇಳಿದಂತೆ ಪೂಜಿಸಲ್ಪಟ್ಟರೆ ನಮ್ಮ ಇಷ್ಟಾರ್ಥ ನೆರವೇರುತ್ತದೆ, ಬೇಗನೆ ಮನೆ ಕಟ್ಟಲು ಸಾಧ್ಯವಾಗುತ್ತದೆ. ಇಷ್ಟೇ ಅಲ್ಲದೆ ಭೂಮಿಗೆ ಸಂಬಂಧಿಸಪಟ್ಟ ಯಾವುದೇ ತೊಂದರೆಯಾದರೂ ಇಲ್ಲಿನ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಅರ್ಚಕರು ಹೇಳಿದಂತೆ ನಿಯಮಗಳನ್ನು ಪಾಲಿಸ್ತಾ ಬಂದರೆ ನಮ್ಮ ಯಾವುದೇ ರೀತಿಯ ಭೂಮಿ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ. ಇಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆ ಇದ್ದರೂ ಕೂಡ ಶೀಘ್ರವಾಗಿ ಪರಿಹಾರವಾಗುತ್ತದೆ ಅನ್ನೋದು ನಂಬಿಕೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.